ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ನಮಗೆ ಟೋಟಲ್ SIPs ಏನಿದೆ ಅದು 5 ಕೋಟಿ ದಾಟ್ತಾ ಇರೋದು ಕಾಣಿಸ್ತಾ ಇದೆ. ಹಾಗೆ ಈ 5 ಕೋಟಿ SIPಗಳಲ್ಲಿ ಅಮೌಂಟ್ ಎಷ್ಟು ಜನರೇಟ್ ಆಗ್ತಿದೆ ಅಂತ ನೋಡಿದ್ರೆ 11,516 ಕೋಟಿಗಳಷ್ಟು ಅಮೌಂಟ್ ನಮಗೆ SIPsಗಳಿಂದ ಬರ್ತಿದೆ. ಹಾಗೆ ಈಕ್ವಿಟಿ ಸ್ಕೀಮಲ್ಲಿ 5 ಕೋಟಿ SIPಗಳು ಆಗ್ತಿರೋದು ಇದೆ ಮೊದಲನೇ ಬಾರಿಗೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು SIPಗಳು ಜಾಸ್ತಿ ಆಗೋದು ಕಾಣಿಸ್ಬೋದು ನಮಗೆ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗಳು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರೋ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಎಷ್ಟೇ ಜನರು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಬಟ್ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡೋರು ಇದೇ ಇರ್ತಾರೆ. ಸೊ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕೂಡ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅಂದರೆ ನಾವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ 4-5 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತೀವಿ. ಬಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಅಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಯಾರಿರ್ತಾರೆ ಅವರು ಯಾವ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದರ ಮೇಲೆ ರಿಸರ್ಚನ್ನು ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಬಿಗಿನರ್ಸ್ಗೆ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಜನವರಿ ಮಂತ್ 1ರಲ್ಲಿ ನಾವು ಗಮನಿಸಿದಾಗ 14 ಲಕ್ಷ ಹೊಸ SIPಗಳು ಕ್ರಿಯೇಟ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಕಳೆದ 5 ತಿಂಗಳಲ್ಲಿ ನಾವು ಗಮನಿಸಿದ್ರೆ ಆವ್ರೇಜ್ 24 ಲಕ್ಷ SIPಗಳು ಕ್ರಿಯೇಟ್ ಆಗ್ತಿತ್ತು. ಮಂತ್ಲಿ ವೈಸ್ ಡೇಟಾ ನಾವು ಗಮನಿಸಿದಾಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನೀವು ನೋಡ್ಬೋದು ನಿಫ್ಟಿ ಯಾವಾಗ ಆಲ್ ಟೈಮ್ ಹೈ ಹತ್ರ ಇತ್ತು ಅಲ್ಲಿ ನಮಗೆ 27 ಲಕ್ಷ ಹೊಸ SIPಗಳು ಕ್ರಿಯೇಟ್ ಆಗ್ತಿರೋದು ಕಾಣಿಸ್ತಿತ್ತು. ಬಟ್ ಜನವರಿನಲ್ಲಿ ಮಾರ್ಕೆಟ್ ಡೌನ್ ಇದ್ದಾಗ SIPಗಳು ಕಡಿಮೆ ಆಗ್ತಿದೆ. ಇದೇ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂಥ ತಪ್ಪಾಗಿರುತ್ತೆ. ಏನಕ್ಕೆಂದರೆ ಮಾರ್ಕೆಟ್ ಡೌನ್ ಇದ್ದಾಗ ನಾವು SIPಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಮಾರ್ಕೆಟ್ ಆಲ್ ಟೈಮ್ ಹೈ ಇದ್ದಾಗ SIPಗಳನ್ನು ಮಾಡಿದಾಗ ಸೊ ನಮ್ಮ NAV ವ್ಯಾಲ್ಯೂಸ್ ಏನಿರುತ್ತೆ ಹೈಯರ್ ಲೆವೆಲಲ್ಲಿ ಇರುತ್ತೆ. ಹಾಗೆ ನಮಗೆ ಯೂನಿಟ್ ಏನು ಅಲೋಕೇಟ್ ಆಗುತ್ತೆ ಅದು ತುಂಬಾ ಕಮ್ಮಿ ಆಗುತ್ತೆ. ಆ ಕಾರಣದಿಂದ ನಾವು SIPಯನ್ನು ಸ್ಟಾರ್ಟ್ ಮಾಡಿದರೂ ಕೂಡ ಯಾವಾಗ ಮಾರ್ಕೆಟ್ ಡೌನ್ ಹೋಗ್ತಾ ಇರುತ್ತೆ ಸೊ ಮಾರ್ಕೆಟ್ನಲ್ಲಿ ನಮಗೇನಾದರೂ 10% ಕರೆಕ್ಷನ್ ಕಾಣಿಸಿದ್ರೆ ಅಲ್ಲಿ ನಮ್ಮ SIP ಬದಲು ನಾವೊಂದು ಲಂಸಮನ್ನು ಕೂಡ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೇಮ್ ಸ್ಕೀಮ್ಗಳಲ್ಲಿ ನಾವೇನು SIP ಮಾಡ್ತಿರ್ತೀವಿ ಅದೇ ಸ್ಕೀಮಲ್ಲಿ ಲಂಸಮನ್ನು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಆಗ ನಮ್ಮ NAV ವ್ಯಾಲ್ಯೂ ಏನಿರುತ್ತೆ ಸೊ ಅದರ ಆವ್ರೇಜ್ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಟಾಟಾ ಪವರ್ನ Q3 ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ನೆಟ್ ಪ್ರಾಫಿಟ್ನಲ್ಲಿ ನಮಗೆ 72% ಗ್ರೋತ್ ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಟಾಟಾ ಪವರ್ ಇಲ್ಲಿ 426 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂನಲ್ಲಿ ಕೂಡ ನಮಗೆ 44% ಗ್ರೋತ್ ಕಾಣಿಸ್ತಾ ಇದೆ. 2020 ಡಿಸೆಂಬರ್ನಲ್ಲಿ ಇವರು 248 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಈ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ನಮಗೆ 426 ಕೋಟಿಗಳಷ್ಟು ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಇಲ್ಲಿ ನಮಗೆ ಟಾಟಾ ಪವರ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ರೆವೆನ್ಯೂ ಕೂಡ ನಾವು ಗಮನಿಸಬಹುದು 10,913 ಕೋಟಿ ರೆವೆನ್ಯೂನ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅದು ನಮಗೆ ಹೋದ ವರ್ಷ 7,598 ಕೋಟಿಗಳಷ್ಟು ಇತ್ತು. ಹಾಗೆ ಇವರ ಎಬಿಟಾ ಮಾರ್ಜಿನ್ ಕೂಡ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರು ಹೊಸ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಿದ್ದಾರೆ. 4 ಗಿಗಾವ್ಯಾಟ್ ಸೋಲಾರ್ ಸೆಲ್ಲನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು 3,400 ಕೋಟಿ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಸೆಟಪ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರ ಸೋಲಾರ್ EPC ಆರ್ಡರ್ ಬುಕ್ ಏನಿದೆ ಅದು 10,000 ಕೋಟಿ ದಾಟೋದು ಕಾಣಿಸ್ತಿದೆ. ಸೊ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಸೆಗ್ಮೆಂಟ್ ಅಷ್ಟೇ ಅಲ್ಲದೆ ಸೋಲಾರಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಗ್ರೀನ್ ಎನರ್ಜಿ ನಮಗೆ ಸೆಗ್ಮೆಂಟ್ ಆಗಿ ಕಾಣಿಸ್ತಿದೆ. ಸೊ ಕಂಪನಿ ತುಂಬಾ ಡೆವಲಪ್ಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಕೂಡ ನಾನೊಂದು ನ್ಯೂಸನ್ನು ಕವರ್ ಮಾಡಿದ್ದೆ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ 4,500 ದಿಂದ 5,000 ಕೋಟಿ ನಮಗೆ ಟಾಟಾ ಪವರಲ್ಲಿ ಇನ್ವೆಸ್ಟ್ ಆಗೋದು ಕಾಣಿಸ್ಬೋದು. ಹಾಗೆಯೇ ಇವರು ಅಪೋಲೋ ಟೈರ್ಸ್ ಜೊತೆ ಕೂಡ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಅಪೋಲೋ ಟೈರ್ಸ್ನ ಪ್ಯಾಸೆಂಜರ್ ವೆಹಿಕಲ್ ಝೋನ್ಸ್ ಏನಿರುತ್ತೆ ಅಲ್ಲಿ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಪ್ಲಾಂಟ್ ಮಾಡ್ತಾರೆ. ಟಾಟಾ ಪವರ್ ನಮಗೆ ತುಂಬ ಕಂಪನಿಗಳ ಜೊತೆ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ಅವರಿಗೆ ಬೇಕಾದಂಥ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಪ್ಲಾಂಟ್ ಮಾಡ್ತಿದ್ದಾರೆ. ಹಾಗೆಯೇ ಇವರ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಕೂಡ ತುಂಬಾ ಚೆನ್ನಾಗಿದೆ. ಇವ್ರದೇ ಆದ ಒಂದು ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ. ಸೊ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳ ಮಾಹಿತಿ ಕೂಡ ನಮಗೆ ಆ ಆ್ಯಪ್ನಿಂದ ಸಿಗುತ್ತೆ. ಶೇರ್ ಪ್ರೈಸ್ ನಾವು ಗಮನಿಸಿದಾಗ ನಿನ್ನೆ ಒಂದೇ ದಿನ ನಮಗೆ 7% ಕರೆಕ್ಷನ್ ಕಾಣಿಸಿತ್ತು. ಸೊ ಶೇರ್ನಲ್ಲಿ ಸ್ವಲ್ಪ ರಿಕವರಿ ಕಾಣಿಸ್ತಿದೆ. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೈಕಾದ Q3 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಪ್ರಾಫಿಟ್ನಲ್ಲಿ 58% ಡೌನ್ ಸೈಡ್ ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಬಟ್ ಸ್ಟಿಲ್ ಇಲ್ಲಿ ಕಂಪನಿ ಪ್ರಾಫಿಟ್ನಲ್ಲಿ ಇದೆ. ಸೊ 29 ಕೋಟಿ ಪ್ರಾಫಿಟನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಾವು ಡಿಸೆಂಬರ್ 2020ರಲ್ಲಿ ಗಮನಿಸಿದಾಗ ಇದು 69 ಕೋಟಿಗಳಷ್ಟು ಇತ್ತು. ಸೊ ಪ್ರಾಫಿಟ್ ಅರ್ಧದಷ್ಟು ಆಗಿದೆ ಈಗ. ಹಾಗೆ ರೆವೆನ್ಯೂ ಕೂಡ ಗಮನಿಸಿದಾಗ ರೆವೆನ್ಯೂನಲ್ಲಿ ನಮಗೆ ಜಂಪ್ ಕಾಣಿಸ್ತಿದೆ. 1,098 ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ಹೋದ ವರ್ಷ ನಾವು ಗಮನಿಸಿದಾಗ 808 ಕೋಟಿಗಳಷ್ಟು ಇತ್ತು ರೆವೆನ್ಯೂ. ಬಟ್ ಇವರ ಖರ್ಚು ಇಲ್ಲಿ ಜಾಸ್ತಿ ಆಗ್ತಿರೋ ಕಾರಣ ಪ್ರಾಫಿಟ್ನಲ್ಲಿ ನಮಗೆ ಫಾಲ್ ಕಾಣಿಸ್ತಿದೆ. ಹಾಗೆ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಇವರು 1 ಕೋಟಿಯಷ್ಟು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಈಗ ನಮಗೆ ಪ್ರಾಫಿಟ್ 29 ಕೋಟಿ ಕಾಣಿಸ್ತಿದೆ. ಸೊ ಅಲ್ಲಿ ನಾವು 2,376% ಗ್ರೋತ್ ಅನ್ನ ನೋಡ್ತಿದ್ದೀವಿ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪ್ರಾಫಿಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ ನೈಕಾನಲ್ಲಿ.
ಹಾಗೆ ಇವರಿಗೆ ರಿಲಯನ್ಸ್ನ ಕಡೆಯಿಂದ ಕಾಂಪಿಟೇಷನ್ ಬರೋದು ಕೂಡ ಕಾಣಿಸ್ತಿದೆ. ರಿಲಯನ್ಸ್ ತನ್ನದೇ ಆದ ಒಂದು ಬ್ಯೂಟಿ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಸೊ ತುಂಬಾನೇ ಅಕ್ವಿಸಿಷನ್ಗಳನ್ನ ಕೂಡ ಇವರು ಮಾಡ್ತಿದ್ದಾರೆ. ಸೊ ನೆಟ್ಮೆಟ್ಸ್ ಆಗಿರ್ಬೋದು, ಹಾಗೇನೆ ಸ್ಟಾರ್ಟ್ಅಪ್ ಇವರು ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದನ್ನ ಎರಡನ್ನು ಯೂಸ್ ಮಾಡಿಕೊಂಡು ಅವ್ರದೇ ಆದ ಒಂದು ಪ್ಲಾಟ್ಫಾರ್ಮ್ ಅನ್ನ ತಯಾರು ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ರಿಲಯನ್ಸ್ ನಮಗೆ ಯಾವ್ಯಾವ ಬಿಸ್ನೆಸ್ ಇದೆ, ಸೊ ಎಲ್ಲದರಲ್ಲೂ ಇವರು ಎಂಟರ್ ಆಗ್ತಿದ್ದಾರೆ. ಸೊ ನೆಕ್ಸ್ಟ್ ನಮಗೆ 3-4 ವರ್ಷಗಳಲ್ಲಿ ರಿಲಯನ್ಸ್ ಎಲ್ಲ ರೀತಿಯ ಬಿಸ್ನೆಸ್ ಗಳನ್ನ ಮಾಡುವಂತ ಸೂಚನೆಗಳು ಸಿಗ್ತಾ ಇದಾವೆ. ನೈಕಾ ಇವತ್ತು ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ರಿಸಲ್ಟ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ, ಬಟ್ ಇಯರ್ ಆನ್ ಇಯರ್ ಇಲ್ಲಿ ಫಾಲ್ ಕಾಣಿಸ್ತಿದೆ. ನೋಡಬೇಕಾಗುತ್ತೆ ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ. ಝೀರೋದಾ ಕಾಯಿನ್ ನಲ್ಲಿ ಅಂದ್ರೆ ನಾವೆಲ್ಲಿ ಝೀರೋದಾ ಬಳಸಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ, ಸೊ ಅಲ್ಲಿ ನಡ್ಜ್ ಫೀಚರ್ ಅನ್ನ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಝೀರೋದಾನ ಯಾರ್ಯಾರು ಯೂಸ್ ಮಾಡ್ತಾರೆ ಅವರಿಗೆ ನಡ್ಜ್ ಫೀಚರ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಜಸ್ಟ್ ಒಂದು ವಾರ್ನಿಂಗ್ ಅನ್ನ ಕೊಡುತ್ತೆ ಯೂಸರ್ಗಳಿಗೆ. ಸೊ ಅವ್ರು ಏನಾದರೂ ತಪ್ಪನ್ನ ಮಾಡ್ತಿದ್ರೆ ಸೊ ಈ ಫೀಚರ್ ಅನ್ನು ಅವರು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೂ ಕೂಡ ತಂದಿದ್ದಾರೆ. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕಾಮನ್ ಮಿಸ್ಟೇಕ್ ಏನಿರುತ್ತೆ ಅಂದ್ರೆ, ಸೊ ಜನರು ಅನ್ಕೋತಾರೆ ಮ್ಯೂಚುವಲ್ ಫಂಡ್ಗಳು ಡಿವಿಡೆಂಡ್ಗಳನ್ನು ಪೇ ಮಾಡ್ತಾರೆ ಅಂತ. ಹಾಗೆಯೇ ಇಲ್ಲಿ ಅವರಿಗೆ ಸೂಟ್ ಆಗದೆ ಇರುವಂಥ ಒಂದು ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಆಗಾಗ ಫಂಡ್ಗಳನ್ನು ಸ್ವಿಚ್ ಮಾಡ್ತಾ ಇದ್ದಾಗ ಸೊ ಈ ನಡ್ಜ್ಗಳು ಬರ್ತಾ ಇರುತ್ತೆ. ಸೊ ಜಸ್ಟ್ ಒಂದು ವಾರ್ನಿಂಗ್ ರೀತಿಯ ಸೈನ್ ನಮಗೆ ಸಿಗುತ್ತೆ. ಸೊ ನೀವು ಈ ರೀತಿಯ ಒಂದು ತಪ್ಪನ್ನು ಮಾಡ್ತಿದ್ದೀರಾ ಅಂತ. ಸೊ ಈ ಫೀಚರ್ಸ್ ತುಂಬಾ ಇನ್ವೆಸ್ಟರ್ಸ್ಗೆ ಅಥವಾ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇಲ್ಲಿ 600 ಕೋಟಿಗಳಷ್ಟು ಅಮೌಂಟ್ ಅನ್ನು ಹೊಂದಿಸಬೇಕು ಅಂತ ಇದ್ದಾರೆ. ಇದನ್ನ ಅವರು ಈಕ್ವಿಟಿ ಶೇರ್ಸ್ಗಳನ್ನು ಕೊಟ್ಟು ಇಲ್ಲಿ ಹೊಂದಿಸಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಈ ಈಕ್ವಿಟಿ ಶೇರ್ಸ್ ಏನಿದೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಯಾರಿರ್ತಾರೆ ಅವ್ರಿಗೆ ಅಲೋಕೇಟ್ ಆಗುತ್ತೆ. ಸೊ ಅದರಿಂದ ಇವರು 600 ಕೋಟಿ ಅಮೌಂಟ್ ಅನ್ನ ಜನರೇಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಕ್ವಾರ್ಟರ್ 3 ನಲ್ಲಿ ಬ್ಯಾಂಕ್ನ ಟೋಟಲ್ ಲಾಸ್ ಏನಿತ್ತು 34 ಕೋಟಿಗಳಷ್ಟು ಕಾಣಿಸ್ತಿತ್ತು. ಸೊ ನೆಕ್ಸ್ಟ್ ಕ್ವಾರ್ಟರ್ ನಲ್ಲಿ ನಮಗೆ ಪ್ರಾಫಿಟ್ ನೋಡೋದಕ್ಕೆ ಸಿಗ್ಬೋದು ಅಂತ ಬ್ಯಾಂಕ್ನ MD ಹೇಳಿದ್ದಾರೆ. ಸೊ 600 ಕೋಟಿ ಈಕ್ವಿಟಿಯಿಂದ ಏನು ಇನ್ವೆಸ್ಟ್ಮೆಂಟ್ ಇವರಿಗೆ ಬರುತ್ತೆ, ಸೊ ಅದನ್ನು ಅವರು ತಮ್ಮ ಲೋನ್ ಡಿಸ್ಟ್ರಿಬ್ಯೂಷನ್ಗೆ ಯೂಸ್ ಮಾಡಿಕೊಂಡು ಅದರಿಂದ ಒಂದು ಇಂಟ್ರೆಸ್ಟ್ ಇನ್ಕಮ್ ಅನ್ನು ಜನರೇಟ್ ಮಾಡ್ಕೋಬೋದಾಗುತ್ತೆ. ಪವರ್ ಗ್ರಿಡ್ನ ಕ್ವಾರ್ಟರ್ 3 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಪ್ರಾಫಿಟ್ 2.2% ಡೌನ್ ಕಾಣಿಸ್ತಿದೆ. ಈ ಕ್ವಾರ್ಟರ್ನಲ್ಲಿ 3,293 ಕೋಟಿ ನಮಗೆ ಪ್ರಾಫಿಟ್ ಕಾಣಿಸ್ತಾ ಇದೆ. ಅದೇ ನಮಗೆ ಡಿಸೆಂಬರ್ 2020 ಗಮನಿಸಿದಾಗ 3,368 ಕೋಟಿಗಳಷ್ಟಿತ್ತು ಪ್ರಾಫಿಟ್. ಸೊ ಇಲ್ಲಿ 2% ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಅಷ್ಟೇನು ಡಿಫ್ರೆನ್ಸ್ ಅಲ್ಲ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ ₹5.50 ಡಿವಿಡೆಂಡ್ ನಮಗೆ ಸಿಗೋದು ಕಾಣಿಸ್ತಾ ಇದೆ. PSU ಸೆಗ್ಮೆಂಟ್ ಕಂಪನಿಗಳಲ್ಲಿ ಒಳ್ಳೆ ಒಂದು ಡಿವಿಡೆಂಡ್ ಸಿಗ್ತಾನೆ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಡಿವಿಡೆಂಡ್ ಅಂತಾನೆ ಹೇಳ್ಬೋದಾಗುತ್ತೆ. ಶೇರ್ ಪ್ರೈಸ್ ನಾವು ಗಮನಿಸಿದಾಗ ₹209 ಹತ್ರ ಶೇರ್ ಟ್ರೇಡ್ ಆಗ್ತಿದೆ. ಸೊ ಶೇರ್ ಪ್ರೈಸ್ ಅನ್ನ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಡಿವಿಡೆಂಡ್ ನಮಗೆ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಹಾಗೆ ಈ ಡಿವಿಡೆಂಡ್ ಅನ್ನ ಇವರು ಮಾರ್ಚ್ 9ಕ್ಕೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕಾಗುತ್ತೆ ರೆಕಾರ್ಡ್ ಡೇಟ್ ಎಕ್ಸ್ ಡೇಟ್ ಯಾವ್ದಿರುತ್ತೆ ಅಂತ. ಸೊ ಸದ್ಯಕ್ಕೆ ಇಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಸಿಕ್ಕಿಲ್ಲ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಏನು 8ನೇ ತಾರೀಕು ಸ್ಟಾರ್ಟ್ ಆಗಿತ್ತು, ಸೊ ಅದು ನಾಳೆ ಎಂಡ್ ಆಗುತ್ತೆ. ಸೊ 3 ದಿನದ ಮೀಟಿಂಗ್ ಆಗಿತ್ತು ಇದು. ಸೊ ನಾಳೆ ಶಕ್ತಿಕಾಂತ ದಾಸ್ RBIನ ಗವರ್ನರ್ ಯಾರಿದ್ದಾರೆ ಅವರು ಇಂಟ್ರೆಸ್ಟ್ ರೇಟ್ ಹೈಕ್ ಏನಾದರೂ ಆಗಿದೆಯಾ ಅದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನು ನಡೆಸಿ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಸೊ ಇದು ಮಾರ್ಕೆಟ್ ಅವರ್ಸಲ್ಲಿ ನಮಗೆ ನೋಡೋದಕ್ಕೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಆದರೆ ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ಕರೆಕ್ಷನ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಇಲ್ಲಿ ಇಂಟ್ರೆಸ್ಟನ್ನು ರೈಸ್ ಮಾಡಿಲ್ಲ. ಸೊ ಆ ಕಾರಣದಿಂದ RBI ಕೂಡ ಈ ಒಂದು ಸೆಗ್ಮೆಂಟ್ನಲ್ಲಿ ಅಂದರೆ ಈ ತಿಂಗಳು ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ಮೀಟಿಂಗ್ ಏನಿರುತ್ತೆ ಸೊ ಇದು 2 ತಿಂಗಳಿಗೆ ಒಂದ್ಸರಿ ಆಗಿರುತ್ತೆ. ಸೊ ಏಪ್ರಿಲ್ನಲ್ಲಿ ಇನ್ನೊಂದು ಮೀಟಿಂಗ್ ಇರುತ್ತೆ RBIದು. ಸೊ ಆ ಟೈಮಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋದು ಕಾಣಿಸ್ಬೋದು. ಸೊ ನಿಮಗೆ ನಾನಿವತ್ತು ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಶೇರ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.